ಅತ್ತೆ ಈಗ ಅಳಿಯಂದ್ರೆ ಮಾಯಾ ಕೈಯಲ್ಲಿರೋ ಹಳೆಯ ಬಳೆಗಳನ್ನ ನೀವೇ ತೆಗೆದು ಹೊಸ ಬಳೆಗಳನ್ನ ತೊಡಿಸ್ಬೇಕು. ಕೈ ಕೊಡು ಮಾಯಾ. ಆ ಕೃಷ್ಣ ವಂಶಿಗಷ್ಟು ಬಿಲ್ಡಪ್ ಕೊಡ್ತಿದ್ರು. ನಾವಿಬ್ರು ಯಾರಿಗೂ ಕಮ್ಮಿ ಇಲ್ಲ ಅಂತ ಈಗ ಪ್ರೂವ್ ಆಗುತ್ತೆ. ತಗೊಳಪ್ಪ, ಹಾಕಿ. ಹಾ, ಏನೂ ಆಗಿಲ್ಲ ತಾನೆ ಮಾಯಾ? ಗಾಯ ಏನೂ ಆಗಿಲ್ಲ, ತರಚ್ತು ಅಷ್ಟೆ. ಸಾರಿ, ಬೈ ಮಿಸ್ಟೇಕ್. ಏನು ಇದು? ಅಯ್ಯೋ ದೇವ್ರೆ, ಬಳೆ ಹಾಕೋವಾಗ ಒಡೆದೋಯ್ತಲ್ಲಪ್ಪ. ಇನ್ನೇನು ಅಪಶಕನ ಕಾದಿದೆಯೋ ಏನೋ. ಇದ್ರಲ್ಲಿ ಅಪಶಕ್ನ ಏನಿದೆ ಅಮ್ಮ? ಅದು ಗಾಜಿನ ಬಳೆ. ನಾಜುಕಾಗಿ ಹಾಕ್ಲಿಲ್ಲ ಅಂದ್ರೆ ಹೊಡೆದೋಗೋದು ಸಹಜನೇ. ಯಾವ್ದು ಶನಿ ನನ್ ಬೆನ್ನಟ್ಟಿರೋ ತರ ಇದೆ. ಅದಕ್ಕೆ ಯಾವಾಗ್ಲೂ ನನ್ಗೆ ಈ ತರ ಏನಾದ್ರೂ ಒಂದ್ ಆಗ್ತಾನೆ ಇರುತ್ತೆ. ಅದ್ರಲ್ಲಿ ಇವಳು ನಾಟಕ ಬೇರೆ. ಡ್ರಾಮಾ ಮಾಡ್ಬೇಕು ಅಂತಿದ್ರೆ ಯಾವ್ದಾದ್ರು ಸಿನಿಮಾಗೋ ನಾಟಕಕ್ಕೋ ಸೇರ್ಕೋಬೇಕು. ಅದನ್ ಬಿಟ್ಟು ನನ್ ಜೀವನದಲ್ಲೇ ನಾಟಕ ಆಡ್ಬೇಕಾ? ತಗೊಳಪ್ಪ, ಹಸಿರು ಬಳೆ ತೋಡ್ಸು. ತಗೊಳಪ್ಪ, ನೀನು ತೋಡಿಸ್ಬಿಡು. ದೇವಕಿ ಅವರೇ, ಇಲ್ಲಿ ಮಾಡ್ಬೇಕಾಗಿರೋ ಶಾಸ್ತ್ರ ಎಲ್ಲ ಮುಗೀತಲ್ವಾ? ಹಾ, ನಮ್ ಕಡೆಯಿಂದ ಎಲ್ಲ ಆಗಿದೆ. ಬೇರೆನಾದ್ರೂ ಮಾಡ್ಬೇಕಿತ್ತಾ? ಹಾಗೇನಿಲ್ಲ, ಇಲ್ಲಿ ಮುಗ್ದಿದ್ರೆ ನಾವು ಮನೆಗೆ ಹೋಗಿ ಎಲ್ಲದಕ್ಕೂ ತಯಾರಿ ಮಾಡ್ಕೊಳ್ಳೋಣ ಅಂತ. ಆಯ್ತಾಯ್ತು, ನೀವ್ ಹೋಗ್ ಬನ್ನಿ, ನಾನು ಎಲ್ಲ ತಯಾರಿ ಮಾಡ್ಕೋಬೇಕು. ಅಮ್ಮ, ಕೃಷ್ಣ ಹೊರಡೋಣವಾ? ಕೋದಂಡ? ಹ್ಞೂ ಅಕ್ಕ.
ಹಾ ಬರ ಮಗ ನೋಡ ಕರೆಕ್ಟ್ ಆಗಿ ಲೆವೆಲ್ ಆಗಿದ್ಯಾ ಅಂತ ನೋಡಿ ಜನ ಹಂಗೆ ದಂಗಾಗ್ಬಿಡ್ಬೇಕು. ಅಯ್ಯಯ್ಯೋ ಏನ ಮಗ ಇದು, ಫೋಟೋ ಹಾಕ್ಸಿದೀವಿ ಹೆಸರು ಹಾಕ್ಸಿಲ್ಲ. ಛೇ, ಹೆಸರು ಹಾಕೋಬೇಕು. ನಮ್ಮೂರಲ್ಲಿ ನಾವ್ ಎಷ್ಟ್ ಜನ ಊಟ ಹಾಕಿಲ್ಲ. ನಮ್ಮೂರಲ್ಲಿ MLA ಗಿಂತ ನಾವೇ ಫೇಮಸ್ ಕಣ. ಹಂಗಂತ್ಯ? ಹ್ಞೂ ಮತ್ತೆ. ಓಕೆ ಬಿಡು ಮಗ. ಏಯ್ ಏನೋ ಇದು, ಕೈಯಲ್ಲೆಲ್ಲ ಬಾಕ್ಸು, ಆಗ್ಲೇ ಇಷ್ಟು ಬೇಗ ಸ್ವೀಟ್ ಬಾಕ್ಸ್ ಕೊಟ್ಬಿಟ್ರ? ಹೇ ಏನು ನೀನು 3 ಹೊತ್ತು ಹೋಟ್ಲಲ್ಲಿ ಇದ್ದು ಬರೀ ತಿನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತೀಯಾ? ನಾನ್ ಮಗನೇ, ನನಗೂ ಸ್ವಲ್ಪ ಕೊಡು ಅಂತ ನಾ ಕೇಳ್ದೆ. ಕೈಯಲ್ಲಿ ಸ್ವೀಟ್ ಬಾಕ್ಸ್ ಇದೆ, ಇಷ್ಟು ಬೇಗ ಕೊಟ್ರ ಅಂತ ಕೇಳ್ದೆ. ಮಗ ನಿನ್ಗೆ ಕೊಡೋಣ ಅಂತ ಬಂದೆ, ಬೇಡ ಅಂದ್ರೆ ಬೇಡ ಬಿಡು. ನೀನು ಕೃಷ್ಣನ್ ಫ್ರೆಂಡ್ ತಾನೆ? ಹೌದು. ನಾನು ಕೃಷ್ಣನ್ ಫ್ರೆಂಡ್ ತಾನೆ? ಹೌದು. ಹಂಗಂದ್ಮೇಲೆ ಇಬ್ರು ಒಟ್ಟಿಗೆ ಹಂಚ್ಕೊಂಡ್ ತಿನ್ಬೇಕು ತಾನೆ? ಮತ್ತೆ ಮುಚ್ಕೊಂಡ್ ಕೊಡು. ಅದು ಸ್ವೀಟ್ ಬಾಕ್ಸ್ ಅಲ್ಲ ಕಣಪ್ಪ. ಏನ ಸ್ವೀಟ್ ಬಾಕ್ಸ್ ಅಲ್ವಾ? ಮತ್ ಇನ್ನೇನು? ಏಯ್ ಬಾಂಬು ಬ್ಲಾಸ್ಟ್ ಕಲರ್ ಬಾಕ್ಸು. ಅಯ್ಯೋ ಡಬ್ಬ ನನ್ ಮಕ್ಳ, ಇದನ್ನೇನ್ ಮದ್ವೆ ಅನ್ಕೊಂಡಿದ್ದೀರಾ ಇಲ್ಲ ಗಣೇಶ ಹಬ್ಬ ಅನ್ಕೊಂಡಿದ್ದೀರಾ? ಅಪ್ಪ ಗಣೇಶನ ಹಬ್ಬಕ್ಕೆ ಪಟಾಕಿ ಹೊಡಿಬೇಕಂತ ಏನಾದ್ರು ರೂಲ್ಸ್ ಇದೆಯಾ? ಕೃಷ್ಣನ್ ಎಂಟ್ರಿಗೆ ಗ್ರ್ಯಾಂಡ್ ಓಪನಿಂಗ್ ಇರ್ಲಿ ಅಂತ ನಾನು ಇವನು ಪ್ಲಾನ್ ಮಾಡಿ ತರ್ಸಿರೋದು. ಪರವಾಗಿಲ್ಲ ಕಣ್ರು, ಒಳ್ಳೆ ಪ್ಲಾನ್ ಮಾಡಿದೀರಾ. ನೀವಿಬ್ರು ಜೀವನದಲ್ಲಿ ಇದೇ ಮೊದಲನೇ ಸಲ ಒಳ್ಳೆ ಕೆಲಸ ಮಾಡ್ತಿರೋದು ಅಂತ ಅನ್ಸುತ್ತೆ. ಆದ್ರೂ ಈ ಐಡಿಯಾ ನನಗೆ ಕೊಳಿಲಿಲ್ಲ. ಏನೂ ಮಾಡಕ್ಕಾಗಲ್ಲ, ಮದ್ವೆಲ್ ಸಿಕ್ಕಾಪಟ್ಟ ಬಿಸಿ ಅಲ್ವಾ, ಅದಕ್ಕೆ ಒಳಿಲಿಲ್ಲ. ಅಯ್ಯೋ ಲೇ, ಅಲ್ಲಿ ಸೀರಿಯಲ್ ಸೆಟ್ಗಳು ರೆಡಿ ಆಗಿಲ್ಲ, ಇಲ್ಲಿ ನೇಮ್ ಬೋರ್ಡ್ ರೆಡಿ ಆಗಿಲ್ಲ, ಏನ್ ಮುಖ ನೋಡ್ತಾ ಇದ್ದೀರಾ? ಹೋಗ್ರೋ ಹಿಡ್ಕೊ, ಹುಷಾರ ಮಗ. ಓಡ ನೀನು. ಏ ಮಗ ಬಾರೋ ಇಲ್ಲಿ, ನೆಮ್ ಬೋರ್ಡ್ ಕಟ್ಟ ಇಲ್ಲಿ ಮೇಲಕ್ಕೆ. ಅಲ್ಲ, ಈ ನನ್ ಮಕ್ಕಳಿಗೆ ಒಳ್ಳೆ ಪ್ಲಾನ್ ಉಳಿದಿದೆ, ನನ್ಗೆ ಯಾಕಿಂತ ಒಳ್ಳೆ ಪ್ಲಾನ್ ಉಳಿಲಿಲ್ಲ? ಮೊದ್ಲೇ ಉಳಿದಿದ್ರೆ ಸೆಲೆಬ್ರಿಟಿಗಳನ್ನ ಬ್ಯಾಂಡ್ ಬಾರ್ಸೋರ್ನೆಲ್ಲ ಕರೆಸ್ತಿದ್ದೆ. ನನಗಿಂತ ಸೆಲೆಬ್ರಿಟಿ ಬೇಕಾ? ಏ ಕೃಷ್ಣ, ಕೃಷ್ಣ ಅಣ್ಣ, ಬಿಲ್ಲವನೇನಾದ್ರು ಫೋನ್ ಮಾಡಿದ್ನೇನೋ? ಬಿಲ್ ಅವನ ಇಲ್ವಲ್ಲ ಅಣ್ಣ, ಏನಾಯ್ತು? ಅಯ್ಯೋ ಏನಿಲ್ಲ ಕಣೋ, ಆಗ್ಲೇ ಅವನು ಬಿಲ್ ಕಳಿಸಿ ಅಂತ ಫೋನ್ ಮಾಡಿದ್ದ. ಇಲ್ಲಿ ನೋಡಿದ್ರೆ ನನ್ನ ಫೋನ್ ಹೊಡೆದೋಗಿದೆ. ಅಯ್ಯೋಯ್ಯೋ, ಏನಣ್ಣ ಮಾಡೋದೀಗ? ಅಯ್ಯೋ ಆ ಪಕೋಡ ನೋಡಿದ್ರೆ ಫೋನ್ ರಿಪೇರಿ ಮಾಡಿಸ್ಕೊಂಡು ಬರ್ತೀನಿ ಅಂದವನು ಬರಲೇ ಇಲ್ಲ ಕಣ. ಅವ್ನಿಗೊಂಚೂರು ಬೇಗ ಫೋನ್ ರಿಪೇರಿ ಮಾಡಿಸ್ಕೊಂಡು ಬರಕ್ಕೆ ಹೇಳು. ಅಣ್ಣ ಮದ್ವೆ ಕಡೆ ಬಿಡಿ ಮರ್ತು ಬಿಟ್ಟಿದ್ದಾನೆ ಅನ್ಸುತ್ತೆ. ಅಲ್ಲ, ಅವ್ನಿಗೆ ಈಗಲೇ ಫೋನ್ ಮಾಡಿ ಅವನಿಗೆ ಫೋನ್ ರೆಡಿ ಮಾಡಿಸ್ಕೊಂಡು ಈಗಲೇ ತರಕ್ಕೆ ಹೇಳು, ಇಲ್ಲಾಂದ್ರೆ ಅವ್ನು ಮರ್ತೋಗ್ಬಿಡ್ತಾನೆ.